ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು 8ನೇ ತರಗತಿಯಲ್ಲಿರುವಂತಹ ಈ ವಿಜ್ಞಾನ ಕ್ಷೇತ್ರದಲ್ಲಿರುವ ಲೋಹಗಳು ಅಲೋಹಗಳ ಎಂಬ ಪಾಠದ ಕುರಿತು ನಾವು ಈ ಒಂದು ಅವಧಿಯಲ್ಲಿ ಅಭ್ಯಾಸವನ್ನು ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಈ ಲೋಹಗಳು ಮತ್ತು ಅಲೋಹಗಳ ಪಾಠದ ಕುರಿತು ಹೋದ ಒಂದು ಅವಧಿಯಲ್ಲಿ ಈ ಸಂಬಂಧಪಟ್ಟ ವಿಷಯಕ್ಕೆ 4 ಭಾಗಗಳನ್ನು ನಾವು ಕುರಿತು ಅಭ್ಯಾಸ ಮಾಡಿದ್ವಿ. ಆ 4 ಭಾಗಗಳಲ್ಲಿ ನಾವು ಈ ಲೋಹ ಮತ್ತು ಅಲೋಹಗಳಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ವಿ. ಲೋಹಗಳು ಅಲೋಹಗಳ ವ್ಯತ್ಯಾಸ, ಭೌತ ಗುಣಗಳು ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ವಿ. ಮತ್ತು ರಾಸಾಯನಿಕ ಲಕ್ಷಣಗಳಲ್ಲಿ ನಾವು ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಯಾವ ರೀತಿ ಆಗುತ್ತದೆ ಅದನ್ನು ಕೂಡ ನಾವು ಏನು ಮಾಡಿದ್ವಿ, ತಿಳ್ಕೊಂಡಿದ್ವಿ. ಈ ಒಂದು ಅವಧಿಯಲ್ಲಿ ನಾವು ನೀರಿನೊಂದಿಗೆ ವರ್ತನೆ, ಆಮ್ಲಗಳೊಂದಿಗೆ ವರ್ತನೆ, ಪ್ರತ್ಯಾಮ್ಲಗಳೊಂದಿಗೆ ವರ್ತನೆಯನ್ನು ಈ ಒಂದು ಅವಧಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ಹಾಗಾದರೆ ಮೊದಲಿಗೆ ನಾವು ನೋಡೋದು ನೀರಿನೊಂದಿಗೆ ವರ್ತನೆ. ಇಲ್ಲಿ ಲೋಹ ಅಂದ ಮೇಲೆ ನಮಗೆ ನೆನಪಟ್ಟು ಸೋಡಿಯಂ ಈ ತರ ನಮಗೆ ನೆನಪಡ್ತೀವಿ. ಇಲ್ಲಿ ಸೋಡಿಯಂ ಮತ್ತು ಲೋಹ ನೀವು ಎಲ್ಲರೂ ನೋಡಿರ್ಬೋದು. ಆ ಸೋಡಿಯಂ ಲೋಹ ಏನು ಮಾಡಬೇಕಂದ್ರೆ ಇದೊಂದು ಸೋಡಿಯಂ ಲೋಹ. ಇದನ್ನು ನಾವು ಸ್ವಲ್ಪ ಮಟ್ಟಿಗೆ ಕಟ್ ಮಾಡಿ ನೀರಲ್ಲಿ ಹಾಕಬೇಕು. ನೀರಲ್ಲಿ ಹಾಕಿದ ನಂತರ ಅದು ಸುಯಿ ಎಂಬ ಶಬ್ದ ಉತ್ಪತ್ತಿ ಆಗುತ್ತದೆ. ನಾವು ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ತೀವೋ ಅಷ್ಟು ಆ ನೀರಿನ ಪ್ರಮಾಣದಲ್ಲಿ ಈ ಸೋಡಿಯಂನ ಸಂಖ್ಯೆ ಅಥವಾ ಸೌಂಡ್ ಶಬ್ದ ಏನಂತಲ್ಲ ಜಾಸ್ತಿ ಇರ್ತದೆ. ಏಕೆಂದರೆ ಸ್ವಲ್ಪ ಹೋಗದಷ್ಟು ಸುಯಿ ಅಂತ ಸೌಂಡ್ ಬರ್ತದೆ, ಇನ್ನಷ್ಟು ಹೋದಾಗ ಸ್ವಲ್ಪ ಜಾಸ್ತಿ, ಸ್ವಲ್ಪ ಇನ್ನಷ್ಟು ಸ್ವಲ್ಪ 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 ಅಂತ ಜಾಸ್ತಿ ಬರ್ತದೆ. ಆದರೆ ಅದನ್ನು ನಾವು ಮಾಡುವಂಥ ಒಂದು ಕ್ರಿಯೆ ಆಗಿರ್ಬೋದು ಅಥವಾ ಪ್ರಯೋಗ ಆಗಿರ್ಬೋದು, ಅದನ್ನು ಮಾಡಬೇಕಾದ್ರೆ ನಾವು ಎಚ್ಚರಿಕೆಯಿಂದ ಮಾಡಬೇಕು. ಏಕೆಂದರೆ ಸೋಡಿಯಂನಿಂದ ನೀರಿನಲ್ಲಿ ಹಾಕಿದ ತಕ್ಷಣ ಸ್ಫೋಟ ಆಗಬಹುದು. ಜಾಸ್ತಿ ಪ್ರಮಾಣದಲ್ಲಿ ಏನಾಗುತ್ತೆ, ಒಡೆದ ತಕ್ಷಣ ಅದು ಸ್ಫೋಟಕ್ಕೆ ಒಳಗಾಗಬಹುದು. ಹಾಗಾಗಿ ನೀರಿನಲ್ಲಿ ಹಾಕಿದಾಗ ಸುಯಿ ಅಂತ ಒಂದು ಶಬ್ದ ಬರುತ್ತದೆ ಮತ್ತು ಸೋಡಿಯಂ ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸುತ್ತದೆ. ಅದೇ ಹೇಳಿದಲ್ಲ, ನೀರಿನಲ್ಲಿ ನಾವು ಯಾವ ರೀತಿ ಅದನ್ನು ಹಾಕಿದ ತಕ್ಷಣ ಅದು ಕ್ಷಿಪ್ರವಾಗಿ ವರ್ತಿಸಿ ಸ್ಫೋಟನ ಆಗಬಹುದು ಅಥವಾ ಆಗದೇ ಇರಬಹುದು. ಅಂದರೆ ನಾವು ಜಾಸ್ತಿ ಪ್ರಮಾಣದಲ್ಲಿ ಮುರಿದು ಹಾಕಿದ ಮೇಲೆ ಅದು ಸ್ಫೋಟ ಆಗ್ತದೆ. ಅದೇ ರೀತಿ ನೀರಿನೊಂದಿಗೆ ಸೋಡಿಯಂ ಕ್ಷಿಪ್ರವಾಗಿ ವರ್ತಿಸುತ್ತದೆ. ಮತ್ತು ಕೆಲವು ಲೋಹಗಳು ನೀರಿನೊಂದಿಗೆ ವರ್ತಿಸುತ್ತಿಲ್ಲ. ಈಗಾಗಲೇ ಗೊತ್ತಿರ್ಬೋದು, ಕೆಲವು ಲೋಹಗಳು ವರ್ತಿಸುವುದಿಲ್ಲ, ಇನ್ನು ಕೆಲವು ವರ್ತಿಸುವುದಿಲ್ಲ. ಅದರಲ್ಲಿ ಸೋಡಿಯಂ ಲೋಹ ನೀರಿನೊಂದಿಗೆ ವರ್ತಿಸುತ್ತದೆ. ಯಾವ ರೀತಿ ಇಲ್ಲಿ ನಾವು ಈ ರೀತಿ ಒಂದು ನೀರಿನ ಗ್ಲಾಸ್ ತೆಗೆದುಕೊಳ್ಳೋಣ. ಇಲ್ಲಿ ಸೋಡಿಯಂನ ತುಣುಕನ್ನು ಈ ನೀರಿನ ಹಾಕಿದಾಗ ಈ ರೀತಿ ಸ್ವಲ್ಪ ಉರಿಯಲು ಆರಂಭಿಸುತ್ತದೆ. ಅಂದರೆ ಉರಿಯಲು ಆರಂಭಿಸಿದೆ ಅಂತ ನಾವು ತಿಳ್ಕೊಂಡ್ರೇನು, ಸೋಡಿಯಂ ನೀರಿನೊಂದಿಗೆ ವರ್ತಿಸುತ್ತಿದೆ ಅಂತ ನಾವು ತಿಳ್ಕೊಳ್ಬೇಕು. ಹಾಗೆ ಹೋದಂತೆ ನಾವು ಜಾಸ್ತಿ ನೀರು ಹಾಕೊಂತ ಹೋಗ್ತೀವಿ. ಕೊನೆಯದಾಗಿ ಏನು ಜಾಸ್ತಿ ಸ್ಪ್ರೆಡ್ ಆಗಿಬಿಡ್ತದೆ. ಯಾಕೆಂದರೆ ನಾವು ಜಾಸ್ತಿ ಸೋಡಿಯಂ ಹಾಕಿ ಮಾಡಿದ ಅಲ್ಲಿ ಸ್ಫೋಟಕ್ಕೆ ಒಳಗಾಗಬಹುದು. ಅದೇನು ಕ್ಷಿಪ್ರವಾಗಿ ವರ್ತಿಸಿದಾಗ ನೀರಿನಲ್ಲಿ ಸೋಡಿಯಂ ಸ್ಫೋಟ ಆಗುತ್ತದೆ. ಹಾಗಾದರೆ ಈ ಕೆಲವು ಲೋಹಗಳು ನೀರಿನಲ್ಲಿ ವರ್ತಿಸದಿಲ್ಲ ಅಂತ ಲೋಹ ಯಾವಪ್ಪ ಅಂದರೆ ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ. ಯಾಕೆಂದರೆ ಇವು ತನ್ನ ಗುಣವನ್ನು ಬಿಟ್ಟುಕೊಡೋದಿಲ್ಲ. ಇಲ್ಲಿ ಕಬ್ಬಿಣವನ್ನು ನೋಡಿದಾಗ ನೀರಿನೊಂದಿಗೆ ಬಹಳ ಸಮಯ ತೆಗೆದುಕೊಂಡು ವರ್ತಿಸುತ್ತದೆ. ಏಕೆಂದರೆ ಒಂದು ಕಬ್ಬಿಣ ವಸ್ತು ನೀರಿನ ಬಿಟ್ಟಾಗ ಅದರ ತೇವಾಂಶದೊಂದಿಗೆ ಹರಡಬೇಕಾದ್ರೆ ಅದು ತುಂಬಾ ಸಮಯ ತಗೊಳ್ತದೆ. ಅಂತ ಒಂದು ಸಮಯ ತಗೊಂಡ ತಕ್ಷಣ ಅದು ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಜಂಗ್ ಅಥವಾ ಒಂದು ಈ ರೀತಿ ನಾವು ಹೋದ ಅವಧಿಯಲ್ಲಿ ಅಭ್ಯಾಸ ಮಾಡಿದ್ದೀವಿ. ಅದರ ಕುರಿತು ಅಂದರೆ ಒಂದು ಟೈಪ್ ಒಂದು ಬೇರೆ ಒಂದು ಪದರ ಬರ್ತದೆ. ಅದೇನಿದೆ ನೀರಿನೊಂದಿಗೆ ವರ್ತಿಸಿದಾಗ ಒಂದು ಅಂಶ. ಹಾಗಾದರೆ ಅಲ್ಯೂಮಿನಿಯಂ ಕೂಡ ಅದೇ ರೀತಿಯಾಗಿ ನೀರಿನಲ್ಲಿ ವರ್ತಿಸುವುದಿಲ್ಲ, ತಾಮ್ರ ಕೂಡ ವರ್ತಿಸುವುದಿಲ್ಲ. ಇದು ಲೋಹದಿಂದ ಲೋಹಕ್ಕೆ ಇರುವ ಒಂದು ರಾಸಾಯನಿಕ ಗುಣವಾಗಿದೆ. ಏಕೆಂದರೆ ಲೋಹದಲ್ಲಿ ಹಲವಾರು ಗುಣಗಳಿವೆ. ಒಂದು ಗುಣ ನೀರಿನೊಂದಿಗೆ ವರ್ತಿಸಿದರೆ ಇನ್ನೊಂದು ಗುಣ ನೀರಿನೊಂದಿಗೆ ವರ್ತಿಸುವುದಿಲ್ಲ. ಒಂದು ಗುಣ ಸೋಡಿಯಂ ವರ್ತಿಸಿದರೆ ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರವು ನೀರಿನೊಂದಿಗೆ ವರ್ತಿಸುವುದಿಲ್ಲ. ಇವು ತುಂಬಾ ಸಮಯ ತೆಗೆದುಕೊಳ್ತವೆ. ಆದರೆ ತಕ್ಷಣ ಸಮಯ ತಗೊಂಡು ನೀರಿನಲ್ಲಿ ಕ್ಷಿಪ್ರವಾಗಿ ವರ್ತಿಸುವ ಒಂದು ಲೋಹ ಯಾವಪ್ಪ ಅಂದರೆ ಸೋಡಿಯಂ ಅಂತ ಹೇಳ್ತೀವಿ. ಏನು ನೀರಿನೊಂದಿಗೆ ವರ್ತಿಸುವ ಒಂದು ಲೋಹಕ್ಕೆ ಒಂದು ಅಂಶ ಉದಾಹರಣೆ ಅಂತ ಹೇಳ್ತೀವಿ. ತಿಳಿಸಲ್ಲ, ಇಷ್ಟನ್ನು ಸರಿಯಾಗಿ ತಿಳ್ಕೊಳ್ಳಿ. ಇನ್ನು ಆಮ್ಲದೊಂದಿಗೆ ವರ್ತನೆ ಅಂತ ನಾವು ನೋಡಿದಾಗ ಅಲೋಹಗಳು ಆಮ್ಲಗಳೊಂದಿಗೆ ವರ್ತಿಸುವುದಿಲ್ಲ. ಯಾಕೆ ವರ್ತಿಸುವುದಿಲ್ಲ ಅನ್ನೋದನ್ನು ನಾವು ಓದ ಒಂದು ಅವಧಿಯಲ್ಲಿ ಚಟುವಟಿಕೆ ಮೂಲಕ ನಿಮಗೆ ನಾವು ಹೇಳಿದ್ವಿ. ಆಮ್ಲ, ಲೋಹ, ಪ್ರತ್ಯಾಮ್ಲ, ಅಲೋಹ ಈ ರೀತಿ ನಾವು ಮಾಡಿದ್ವಿ. ಒಂದು ಪಟ್ಟಿಯನ್ನು ಯಾವ ಲೋಹಗಳು ಯಾವ ಆಮ್ಲದೊಂದಿಗೆ, ಯಾವ ಅಲೋಹಗಳು ಯಾವ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಯಾವ ಒಂದು ಕ್ರಿಯೆ ಉತ್ಪತ್ತಿ ಅಥವಾ ರಾಸಾಯನಿಕ ಸಮೀಕರಣ ಆಗುತ್ತೆ ಅನ್ನೋದು ಕೂಡ ನಾವು ಏನು ಮಾಡಿದ್ವಿ, ಚರ್ಚೆ ಮಾಡಿದ್ವಿ. ಹಾಗಾದರೆ ಇಲ್ಲಿ ಆಮ್ಲದೊಂದಿಗೆ ಯಾಕೆ ಪ್ರತ್ಯಾಮ್ಲಗಳು
ಲೋಹಗಳು ಆಮ್ಲಗಳಿಗೆ ವರ್ತಿಸುವುದಿಲ್ಲ. ಆದರೆ ಲೋಹಗಳು ಯಾವುದು ಅಂತ ನೋಡಿದಾಗ ಕ್ಲೋರಿನ್, ಸಲ್ಫರ್ ಇವು ಆಮ್ಲದೊಂದಿಗೆ ವರ್ತಿಸುವುದಿಲ್ಲ. ಇವೇನು ಅಲೋಹಗಳೊಂದಿಗೆ ಅಂದ್ರೆ ಪ್ರತ್ಯಾಮ್ಲದೊಂದಿಗೆ ವರ್ತಿಸುತ್ತವೆ. ಆದರೆ ಲೋಹಗಳು ಆಮ್ಲದೊಂದಿಗೆ ವರ್ತಿಸುತ್ತವೆ. ಇಲ್ಲಿ ವರ್ತಿಸಿ ಉತ್ಪತ್ತಿಯಾದ ಹೈಡ್ರೋಜನ್ ಇಂದ ಪಾಮ್ ಎಂಬ ಶಬ್ದದೊಂದಿಗೆ ಉತ್ಪತ್ತಿ ಅಂದ್ರೆ ಉರಿಯುತ್ತದೆ. ನಾವೀಗ ಇಲ್ಲಿ ಈ ರೀತಿಯಾದ ಒಂದು ಬೀಕರ ತೆಗೆದುಕೊಳ್ತೀವಿ. ಇಲ್ಲಿ ನಾವು ಒಂದು ಯಾವುದೊಂದು ಲೋಹ ಆಗಿರ್ಬೋದು ಅಥವಾ ಆಮ್ಲ ಆಗಿರ್ಬೋದು ತೆಗೆದುಕೊಂಡಾಗ ಇದರೊಂದು ಅರ್ಥ ಈ ಒಂದು ಏನು ಲೋಹ ಅಥವಾ ಆಮ್ಲವನ್ನು ತೆಗೆದುಕೊಂಡಿರ್ತಲ್ಲ ಅದರಲ್ಲಿ ಇದನ್ನು ಹಾಕಿದಾಗ ಈ ಬಿಟ್ಟಂತ ಒಂದು ಆಮ್ಲ ಅಥವಾ ಲೋಹದಲ್ಲಿ ನಾವು ಏನು ಮಾಡ್ತೀವಿ, ಈ ಶಬ್ದ ಉಂಟಾಗುತ್ತದೆ. ಅದೇನು ಪಾಮ್ ಎಂಬುದರಿಂದ ಶಬ್ದದೊಂದಿಗೆ ಉರಿಯುತ್ತದೆ. ಅಂದರೆ ಹೈಡ್ರೋಜನ್ ಅನಿಲ ಉತ್ಪತ್ತಿಯಾಗಿ ಅಲ್ಲಿ ಪಾಮ್ ಎಂಬ ಶಬ್ದ ಉರಿಯುತ್ತದೆ. ನೀವು ಟ್ರೈ ಮಾಡಬಹುದು. ಲೋಹಗಳು ಆಮ್ಲದೊಂದಿಗೆ ವರ್ತಿಸುತ್ತವೆ. ವರ್ತಿಸಿದ ನಂತರ ಏನು ಲೋಹಗಳು ಆಮ್ಲದೊಂದಿಗೆ ವರ್ತಿಸುತ್ತವ ಲೋಹಗಳು ಯಾವುವು, ಕಬ್ಬಿಣ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಇಂಥ ಲೋಹಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಅಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ. ಆ ಒಂದು ಹೈಡ್ರೋಜನ್ ಅನಿಲ ಬಿಡುಗಡೆ ಆದ ಸಮಯದಲ್ಲಿ ನಾವು ಬಿಟ್ಟಂತ ಲೋಹ ಹೈಡ್ರೋಜನ್ ಅನಿಲದಲ್ಲಿ ಏನಾಗ್ತದೆ ಅಂದರೆ ಪಾಮ್ ಎಂಬ ಶಬ್ದ ಉರಿಯುತ್ತದೆ. ಇದಲ್ಲ ಪಾಮ್ ಎಂಬ ಶಬ್ದ ಸೌಂಡ್ ಆಗಬಹುದು, ಉರಿಯುವುದು ಅಥವಾ ಉತ್ಪತ್ತಿ ಆಗಬಹುದು, ಎರಡೂ ಒಂದೇ. ಆದರೆ ಏನು ಉರಿಯುತ್ತದೆ ಅಂತ ತಿಳ್ಕೋಣ. ಆದರೆ ತಾಮ್ರವು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸುವುದಿಲ್ಲ. ಇದು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸುತ್ತದೆ. ಯಾಕೆ ಅನ್ನೋದನ್ನ ಕುರಿತು ನಾವು ಒಂದೊಂದು ಅವಧಿಯಲ್ಲಿ ನೋಡಿದ್ದೇವೆ. ತಾಮ್ರವು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸುವುದಿಲ್ಲ. ಈಗ ಕೇವಲ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸುತ್ತದೆ. ಇದೇನು ಆಮ್ಲದೊಂದಿಗೆ ವರ್ತನೆ. ಇನ್ನು ಪ್ರತ್ಯಾಮ್ಲದೊಂದಿಗೆ ವರ್ತನೆ ನೋಡಿದಾಗ ಲೋಹ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತದೆ. ಇಲ್ಲಿ ಆಮ್ಲದಲ್ಲಿ ಏನು ಲೋಹಗಳು ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತದೆ. ಇಲ್ಲಿ ಲೋಹ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತದೆ. ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತದೆ. ಆಮ್ಲದಲ್ಲಿ ಲೋಹಗಳೊಂದಿಗೆ ವರ್ತಿಸಿ ಆಮ್ಲ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತದೆ. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತದೆ. ಆದರೆ ರಾಸಾಯನಿಕ ಕ್ರಿಯೆಗೆ ಒಳಪಡುವುದಿಲ್ಲ. ಇನ್ನೊಂದು ರಾಸಾಯನಿಕ ಕ್ರಿಯೆಗೆ ಇದು ಒಳಪಡುವುದಿಲ್ಲ. ಇಲ್ಲಿ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಏನು ಮಾಡ್ತಾ ಇಲ್ಲಿ ಒಂದು ಉತ್ಪತ್ತಿಯಾದ ಅನಿಲದೊಂದಿಗೆ ಪಾಮ್ ಎಂಬ ಶಬ್ದದೊಂದಿಗೆ ಕೂಡಿದರೆ ಇಲ್ಲಿ ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ. ಇಲ್ಲಿ ಕ್ರಿಯೆಗೆ ಬೇರೆ ಬೇರೆ ಸನ್ನಿವೇಶ ಬೇಕು. ಅದೇ ಇಲ್ಲಿ ಒಂದೇ ಕ್ರಿಯೆ ಒಂದೇ ಸನ್ನಿವೇಶ ಆದರೆ ಇಲ್ಲಿ ಕ್ರಿಯೆಗೆ ಸನ್ನಿವೇಶ ಬೇರೆ ಬೇರೆ ಬೇಕು. ಇದು ಏನು ಪ್ರತ್ಯಾಮ್ಲದೊಂದಿಗೆ ವರ್ತಿಸುವ ಒಂದು ರಾಸಾಯನಿಕ ಅಲೋಹಗಳ ಗುಣಗಳು. ಒಂದು ನೀರಿನೊಂದಿಗೆ ವರ್ತನೆ, ಆಮ್ಲದೊಂದಿಗೆ ವರ್ತನೆ, ಪ್ರತ್ಯಾಮ್ಲದೊಂದಿಗೆ ವರ್ತನೆ ಏನು ಮಾಡಿದ್ನು ನೋಡಿದೆವು. ಇಷ್ಟೇನು ಇದು ಸೋಡಿಯಂ ಲೋಹ ಒಂದು ನೀರಿನೊಂದಿಗೆ ವರ್ತನೆ ಮಾಡಿದಲ್ಲಿ ಸುಮ್ ಎಂಬ ಶಬ್ದ ಉತ್ಪತ್ತಿ ಆಗುತ್ತದೆ. ಇಲ್ಲಿ ಲೋಹಗಳು ಆಮ್ಲದೊಂದಿಗೆ ವರ್ತಿಸಲ್ಲ, ಇವು ಲೋಹಗಳು ಆಮ್ಲದೊಂದಿಗೆ ವರ್ತಿಸುತ್ತವೆ ಅಂತ ನಾವು ಗಮನಿಸಿದಾಗ ಏನು ತಿಳಿಯುತ್ತದೆ, ಹೈಡ್ರೋಜನ್ ಅನಿಲ ಬಿಡುಗಡೆ ಆದಾಗ ಪಾಮ್ ಎಂಬ ಶಬ್ದದೊಂದಿಗೆ ಉರಿಯುತ್ತದೆ. ಹಾಗಾದರೆ ಇದು ತಾಮ್ರವು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸುವುದಿಲ್ಲ. ಇದು ಕೇವಲ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸುತ್ತದೆ. ಮತ್ತು ಲೋಹ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಉತ್ಪತ್ತಿಯಾಗಿ ಅಥವಾ ಶೇಖರಣೆಯಾಗಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುತ್ತದೆ. ಇದು ಕ್ರಿಯೆಗೆ ಒಳಪಡುವುದಿಲ್ಲ, ಇದು ರಾಸಾಯನಿಕವಾಗಿ ಒಳಪಡುತ್ತದೆ. ಕ್ರಿಯೆಗೆ ಬೇರೆ ಬೇರೆ ಸನ್ನಿವೇಶ ಬೇಕು. ಇದು ಏನು ಆಮ್ಲ, ಪ್ರತ್ಯಾಮ್ಲ, ನೀರು ಅಂತ ನಾವು ಒಂದು ಏನು ರಾಸಾಯನಿಕ ಮತ್ತು ಗುಣಗಳನ್ನು ಲಕ್ಷಣ ಅಂತ ಹೇಳ್ತೀವ. ಇಷ್ಟು ಇದನ್ನು ನೀರಿನೊಂದಿಗೆ ವರ್ತನೆ, ಆಮ್ಲದೊಂದಿಗೆ ವರ್ತನೆ, ಪ್ರತ್ಯಾಮ್ಲದೊಂದಿಗೆ ಲೋಹ ಮತ್ತು ಅಲೋಹಗಳ ಒಂದು ಗುಣ ಅಥವಾ ಅಂಶವನ್ನು ಹೇಳ್ಬೋದು. ಇನ್ನು ಸ್ಥಾನ ಪಲ್ಲಟ ಕ್ರಿಯೆಗಳು ಅಂತ ನೋಡಿದಾಗ ಏನ್ ಹೇಳಿದ್ರೆ ಸ್ಥಾನ ಪಲ್ಲಟ ಯಾವ ಸ್ಥಾನ ಪಲ್ಲಟ ಆಗುತ್ತದೆ ನಾವು ಗಮನಿಸೋಣ. ಇಲ್ಲಿ ಮೊದಲಿಗೆ ನಾವು ಏನು ಮಾಡಬೇಕಂದ್ರೆ 5 ಜೀವಿಗಳು ಅಥವಾ 5 ನಾವು ಏನು ಮಾಡಬೇಕು ವಿಷಯನ ತಿಳ್ಕೊಳ್ಬೇಕು. ಮೊದಲನೇದು ತಾಮ್ರದ ಸಲ್ಫೇಟ್. ಇನ್ನು ತಾಮ್ರದ ಸಲ್ಫೇಟ್ CuSO4
ಇಲ್ಲಿ ಮುಂದಿನದು ಒಂದು ಸತುವಿನ ಹರಳು. ಇನ್ನು ಅದೇ ಸೇಮ್ ತಾಮ್ರದ ಸಲ್ಫೇಟ್ ಆಯ್ತಾ. ಇನ್ನು ಕಬ್ಬಿಣದ ಮೊಳೆ. ಇನ್ನು ಸತುವಿನ ಸಲ್ಫೇಟ್, ಸ್ವಲ್ಪ ತಾಮ್ರದ ಚೂರು. ಸತುವಿನ ಸಲ್ಫೇಟ್ ಆಯ್ತಾ, ಕಬ್ಬಿಣದ ಸಲ್ಫೇಟ್. ನೆಕ್ಸ್ಟ್ ತಾಮ್ರದ ಚೂರು. ಇನ್ನು ಕೊನೆಯದಾಗಿ ಸತುವಿನ ಸಲ್ಫೇಟ್. ಆ ಸೈಡ್ ಕೊನೆಯದಾಗಿ ಕಬ್ಬಿಣದ ಮೊಳೆ. ಈ ರೀತಿಯಾಗಿ ನಾವು ತೆಗೆದುಕೊಳ್ಳಬೇಕು. ಇಲ್ಲಿ 5 ಬೀಕರ್ನಲ್ಲಿ ಇವೇನು ನಾವು ತೆಗೆದುಕೊಂಡಿವಲ್ಲ, ಸತುವಿನ ಸಲ್ಫೇಟ್, ಸತುವಿನ ಹರಳು ಮತ್ತು ಸತುವಿನ ಸಲ್ಫೇಟ್, ತಾಮ್ರದ ಸಲ್ಫೇಟ್, ಇವುಗಳನ್ನೆಲ್ಲ ಹಾಕ್ತೀವಿ. 5 ಬೀಕರ್ನಲ್ಲಿ ನಾವು ಹಾಕಬೇಕು. ಹಾಕಿದ ನಂತರ ಏನು ಉತ್ಪತ್ತಿ ಆಗ್ತದೆ ಅಂದರೆ CuSO4 ಒಂದು CuSO4 ಪ್ಲಸ್ Zn ಮಾತಾಡಿ ZnSO4 ಇದೇನು ಒಂದು ರಿಯಾಕ್ಷನ್. ಅಂದರೆ ಇವು 5 ವಿಷಯಗಳನ್ನು ತೆಗೆದುಕೊಂಡು ನಾವು ಕ್ರಮೇಣ ಸತುವಿನ ಮತ್ತು ಇಲ್ಲಿ ಬಂಧದಲ್ಲಿ ಬಲವಾಗಿ ತಾಮ್ರ ಮತ್ತು ತಾಮ್ರದ ಏನು ತಿಳ್ಕೊಳ್ಬೇಕಂದ್ರೆ ಬಂಧನದಿಂದ ಇದೇನು ಇದೊಂದು ರಿಯಾಕ್ಷನ್. ಇದು ಯಾವ ರೀತಿ ಆಗುತ್ತೆ ಅಂತ ನಾವು ನೋಡಿದಾಗ ಇಲ್ಲಿ ಸತುವಿನಂದ್ರೆ 5 ಬೀಕರ್ನಲ್ಲಿ ಬೇರೆ ಬೇರೆ ರೀತಿಯ ಒಂದು ಕಬ್ಬಿಣದ ಹರಳು ಮತ್ತು ನಾವು ತಾಮ್ರದ ಚೂರು ಮತ್ತು ಸತುವಿನ ಸಲ್ಫೇಟ್, ಕಬ್ಬಿಣದ ಸಲ್ಫೇಟ್ ಇವೇನಲ್ಲ ಇದೆಲ್ಲ 5 ಅಂಶ 5 ಬೀಕರ್ಗಳನ್ನು ಹಾಕಬೇಕು. 5 ಅಂಶದಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು ಗಮನಿಸಿದಾಗ CuSO4 ಪ್ಲಸ್ Zn ZnSO4 ಪ್ಲಸ್ Cu ಅಂದರೆ ಸತುವಿನ ಸಲ್ಫೇಟ್ ಈ ಒಂದು ಏನು ಜಿಂಕ್ ಅಂತಾರೆ ನಾವು ಅದರೊಂದಿಗೆ ವರ್ತಿಸಿದಾಗ ನಮಗೆ ಉತ್ಪತ್ತಿ ಆಗುವುದು ತಾಮ್ರ ಅಂದರೆ ಬಂಧರಹಿತ. ಇಲ್ಲೇನು ತಾಮ್ರದ ಒಂದು ಸಲ್ಫೇಟ್ ಉತ್ಪತ್ತಿಯಾಗಿ ತಾಮ್ರದ ಚೂರು ಸಿಗುತ್ತದೆ. ಅದೇನಿಗೆ ತಿಳ್ಕೊಳ್ಬೇಕಂದ್ರೆ ಬೇರೆ ಬೇರೆ ರೀತಿಯ ರಾಸಾಯನಿಕಗಳು ಬೇರೆ ರೀತಿಯ ಲೋಹ ಸೇರುತ್ತದೆ. ಇದೇನು ಇಲ್ಲಿ ಒಂದು ಬಣ್ಣ ಅಂದರೆ ಈ ಜಿಂಕ್ ಏನಿದೆಯಲ್ಲ ತಾಮ್ರದ ಸಲ್ಫೇಟ್ ಅಂತ ನಾವು ಇದು ಏನಿದೆಯಲ್ಲ ಇದು ಒಂದು ಸತುವಿನ ಸಲ್ಫೇಟ್ನೊಂದಿಗೆ ವರ್ತಿಸಿ ಇಲ್ಲಿ ಸ್ಥಾನಪಲ್ಲಟ ಮಾಡುತ್ತದೆ. ಸ್ಥಾನಪಲ್ಲಟ ಮಾಡುತ್ತದೆ ಅಂದರೆ ತಾಮ್ರ ಕಬ್ಬಿಣಗಳಿಗಿಂತ ಸತು ತಾಮ್ರ ಕಬ್ಬಿಣಗಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ. ನಾವು ತಿಳ್ಕೊಬೇಕಾದ ಇಷ್ಟಿದೆ, ಸತುವಿನ ಸಲ್ಫೇಟು ತಾಮ್ರದೊಂದಿಗೆ ಶೇಖರಣೆಯಾಗಿ ಇಲ್ಲಿ ತಾಮ್ರದ ಸಲ್ಫೇಟ್ ಆಯಿತು. ಅದರ ಒಂದು ಮುಂದಿನ ಹಂತ ಯಾವಾಗ ತಾಮ್ರನ ತಿಳ್ಕೊಳ್ಬೇಕು. ಅಂದರೆ ಇದರೊಂದಿಗೆ ಶೇಖರಣೆ ಆದಂಥ ವಸ್ತು ಬಂಧರಹಿತವಾಗಿ ನಮಗೆ ಸಿಕ್ಕಂಥದ್ದು ಯಾವುದು ತಾಮ್ರ. ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ರೆ ಇಲ್ಲಿ FeSO4 ಮತ್ತು ZnSO4 ಅಂದರೆ ಇವು ಮೂರರಲ್ಲಿ ಬಣ್ಣ ಬದಲಾವಣೆ ಯಾವುದೇ ಬದಲಾವಣೆ ಇಲ್ಲ.
ಯಾವುದೇ ಬದಲಾವಣೆ ಇಲ್ಲ. ಇವುಗಳಲ್ಲಿ ಮಾತ್ರ ಏನು ಬದಲಾವಣೆ ಆಗಿದೆ. ಯಾಕೆಂದರೆ ಇವುಗಳನ್ನು ನಾವು ತೆಗೆದುಕೊಂಡಾಗ ಮಾತ್ರ ಇಲ್ಲಿ ಈ ಸತುವಿನ ಸಲ್ಫೇಟ್ನೊಂದಿಗೆ ಈ ಜಿಂಕ್ನ ನಾವು ಸೇರಿಸಿದಾಗ ನಮಗೆ ಸಿಕ್ಕಂಥ ಒಂದು ವಸ್ತು ಯಾವುದಂದರೆ ಬಣ್ಣದಲ್ಲಿ ವ್ಯತ್ಯಾಸ, ಅಂದರೆ ಬಣ್ಣದಿಂದಾದಂಥ ಒಂದು ವಸ್ತು ಬಂತು ಅದು ತಾಮ್ರ. ತಿಳಿತಲ್ಲ, ಇಷ್ಟು ಏನಿದು ಸ್ಥಾನ ಪಲ್ಲಟದ ಒಂದು ಕ್ರಿಯೆ. ಹಾಗಾದ್ರೆ ಯಾವ ರೀತಿಯಾಗಿದೆ ಅಂತ ತಿಳ್ಕೊಬೇಕಾದ್ರೆ ಕಬ್ಬಿಣದ ಮೊಳೆ, ತಾಮ್ರ ಸಲ್ಫೇಟ್ ಇವುಗಳೇನು ಬಣ್ಣದಿಂದ ಅವು ಸ್ಲೋ ಮೋಷನ್ ಆಗಿ ತಮ್ಮ ಒಂದು ಗುಣವನ್ನು ತೋರಿಸುತ್ತವೆ. ಆದರೆ ಇಲ್ಲಿ ಇದು ಸತುವಿನ ಸಲ್ಫೇಟ್ ತನ್ನ ಕ್ರಿಯೆಯ ಮೂಲಕ ಸ್ಥಾನ ಪಲ್ಲಟದಲ್ಲಿ ಒಳಗಾಗುತ್ತದೆ. ಇದೇನು ಒಂದು ಕ್ರಿಯಾಶೀಲ ಲೋಹವಾಗಿ ನಾವು ಹೇಳಬಹುದು. ತಿಳಿತಲ್ಲ, ಇಷ್ಟು ಏನಿದು ಸ್ಥಾನ ಪಲ್ಲಟದ ಒಂದು ಕ್ರಿಯೆ. ಹಾಗಾದ್ರೆ ಇನ್ನು ಮುಂದಿದ್ದು ಲೋಹ ಮತ್ತು ಅಲೋಹಗಳ ಉಪಯೋಗ. ಲೋಹ ಮತ್ತು ಅಲೋಹಗಳ ಉಪಯೋಗ ಮೊದಲನೇದಾಗಿ ಲೋಹಗಳು ನಮ್ಮ ಜೀವನಕ್ಕೆ ಅತ್ಯವಶ್ಯಕವಾದವು. ಏಕೆಂದರೆ ನಾನು ಈಗಾಗಲೇ ಹೋದ ಒಂದು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಲೋಹಗಳು ಯಾವುವು? ಕಬ್ಬಿಣ, ಅಲ್ಯೂಮಿನಿಯಂ, ತಾಮ್ರ ಇವು ನಮ್ಮ ಜೀವನಕ್ಕೆ ಅತ್ಯವಶ್ಯಕ ಒಂದು ಅಂಶಗಳು. ಯಾಕಂದರೆ ಇವುಗಳೆಲ್ಲ ನಮಗೆ ಉಪಯೋಗ ಆಗುವಂಥ ಒಂದು ಬೇರೆ ಬೇರೆ ರೀತಿಯ ವಸ್ತುಗಳಿರ್ಬೋದು, ಅಂಶಗಳಿರ್ಬೋದು, ಪ್ರತಿನಿತ್ಯ ನಮಗೆ ದೊರಕುವಂಥ ಒಂದು ವಿಷಯಗಳನ್ನೇ ಆಗಿರ್ಬೋದು. ಮತ್ತು ಎಲ್ಲ ಜೀವಗಳಿಗೆ ಉಸಿರಾಡಲು ಲೋಹಗಳು ಬೇಕು, ಅಲೋಹಗಳು ಬೇಕು. ಎಲ್ಲ ಜೀವಗಳಿಗೆ ಉಸಿರಾಡಲು ಅಲೋಹಗಳು ಯಾವುವು? ಅಲೋಹಕ್ಕೆ ಉದಾಹರಣೆ ನಾವು ನೋಡಿದಾಗ ಆಮ್ಲಜನಕ, ಇದನ್ನು ಅಲೋಹ ಮುಖ್ಯ ಉದಾಹರಣೆ. ಎಲ್ಲ ಜೀವಗಳಿಗೆ ಉಸಿರಾಡಲು ಆಮ್ಲಜನಕ ಬೇಕೇ ಬೇಕು, ಅಲೋಹಗಳು ಕೂಡ ಏನು ಬೇಕೇ ಬೇಕು. ಅದೇ ರೀತಿಯಾಗಿ ಅತ್ಯವಶ್ಯಕವಾಗಿವೆ. ಯಾಕಂದರೆ ಕೆಲವೊಂದು ಸಮಯದಲ್ಲಿ ಅಲೋಹಗಳು ಕೂಡ ನಮಗೆ ಉಪಯೋಗ ಆಗುತ್ತವೆ. ಇನ್ನು ಅಲೋಹಗಳನ್ನು ಸಸ್ಯಗಳ ಬೆಳವಣಿಗೆಗೆ ರಾಸಾಯನಿಕ ಗೊಬ್ಬರವಾಗಿ ತಯಾರಿಸುತ್ತವೆ. ನಾವು ಏನು ಬೇಡಂತ ವೇಸ್ಟ್ ಸತ್ತ ಅವುಗಳನ್ನು ಸಸ್ಯದ ಬೆಳವಣಿಗೆಗೆ ಶೇಖರಣೆ ಮಾಡುತ್ತಾರೆ. ಅದೇ ರೀತಿಯಾಗಿ ಇವು ಪಟಾಕಿ ತುಂಬಿಸಲು, ಪಟಾಕಿ ಮದ್ದುಗಳನ್ನ ಮಾತುತ್ತಲ್ಲ ಅಲ್ಲಿ ಸಹ ಅಲೋಹಗಳಿಗೆ ಸಹಾಯಕವಾಗುತ್ತದೆ. ಮತ್ತು ಅಲೋಹವನ್ನು ನೀರಿನ ಶುದ್ಧೀಕರಣ ಪ್ರಕ್ರಿಯೆಗೆ ಬಳಸುತ್ತಾರೆ. ಏನು ನೀರಿನ ಒಂದು ಶುದ್ಧೀಕರಣ ಇದೆಯಲ್ಲ ಅದಕ್ಕೂ ಸಹಿತ ಅಲೋಹವನ್ನು ಬಳಸುತ್ತಾರೆ. ಇಷ್ಟು ಏನಿದು ಅಲೋಹದ ಉಪಯೋಗ. ಲೋಹದ ಉಪಯೋಗ ನಾವು ನೋಡಿದಾಗ ಬೇಕಾದಷ್ಟು ಲೋಹಗಳಿಂದ ನಾವೇನು ವಸ್ತುವನ್ನು ಪಡೆದೇವೆ. ಯಂತ್ರೋಪಕರಣ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ರೈಲ್ ಆಗಿರ್ಬೋದು, ವಿಮಾನ ಆಗಿರ್ಬೋದು, ನಾವು ಪ್ರತಿನಿತ್ಯ ಏನೋ ಒಂದು ವಸ್ತುವನ್ನು ಅವುಗಳಲ್ಲಿ ಲೋಹ ಇದ್ದೇ ಇರ್ತದೆ ಅಂತ ನಾವು ಹೇಳ್ಬೋದು. ಇದು ಏನು ಲೋಹ ಮತ್ತು ಅಲೋಹಗಳ ಉಪಯೋಗ ಆಯಿತು. ಸ್ಥಾನ ಪಲ್ಲಟದಲ್ಲಿ ಯಾವ ರೀತಿ ಆಯ್ತಂದರೆ ಇನ್ನೊಂದ್ಸಲ ಹೇಳ್ತೀನಿ. ಸತುವಿನ ಸಲ್ಫೇಟ್ ಜಿಂಕ್ನಲ್ಲಿ ಶೇಖರಣೆ ಮಾಡಿದಾಗ ಜಿಂಕ್ ಅಂದರೆ ಜಡ್ಡನೆ ಸೊಂಪು, ಅಂದರೆ ಏನು ಸತುವಿನ ಸಲ್ಫೇಟ್ ಉತ್ಪತ್ತಿಯಾಗಿ ನಮಗೆ ತಾಮ್ರದ ಮೂಲಕ ಸ್ಥಾನ ಪಲ್ಲಟದಲ್ಲಿ ಹೊರಹಾಕುತ್ತದೆ. ಏನು ಸ್ಥಾನ ಪಲ್ಲಟ ಅಂತ ನಾವು ಗುರುತಿಸಿದ್ವಿ. ನೀರಿನೊಂದಿಗೆ ವರ್ತನೆ, ಆಮ್ಲದೊಂದಿಗೆ ವರ್ತನೆ, ಪ್ರತ್ಯಾಮ್ಲದೊಂದಿಗೆ ವರ್ತನೆ. ನೋಡಿ, ನೀವು ಯಾವ ರೀತಿ ರಾಸಾಯನಿಕ ಲಕ್ಷಣಗಳು ಬದಲಾವಣೆ ಆಗುವುದನ್ನು ನಾವು ಕುರಿತು ಅಭ್ಯಾಸ ಮಾಡಿದೆವು. ಇದೇನು ಇಲ್ಲಿಯವರೆಗೆ ಲೋಹ ಮತ್ತು ಅಲೋಹಗಳ ಒಂದು ಪಾಠ ಇಲ್ಲಿಗೆ ಮುಕ್ತಾಯವಾಯಿತು. ಇಲ್ಲಿ ತನಕ ತಿಳಿದಂಥ ವಿಷಯದ ಕುರಿತು ಓದಿಕೊಳ್ಳಿ. ಏನಾದರೂ ತಿಳಿದಿದ್ದರೆ ನನಗೆ ಕಾಲ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಷಯವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಈ ಪಾಠದ ಕುರಿತು ಇರುವಂಥ ಅಭ್ಯಾಸಗಳನ್ನು ನಿಮ್ಮ ವಿಜ್ಞಾನ ಪಾಠದಲ್ಲಿ ಬಿಡಿಸಿ ಅಂತ ಹೇಳ್ತಾ ನನ್ನ ಈ ಒಂದು ಅವಧಿಯನ್ನು ಮುಗಿಸ್ತೀನಿ. ನಮಸ್ಕಾರ.